ಸ್ವಪ್ನ ಮೀಟ್ ಮಾಡಿ ಬಂದ್ಯಾ? ಹೇಳು. ಹೌದು. ಅದಕ್ಕೆ ಎಷ್ಟೊಂದು ಚೇಂಜಸ್ ನಿನ್ನಲ್ಲಿ. ಸರಿ, ಏನ್ ಹೇಳದ್ಲು ಅವಳು? ನಿಮ್ ಲವ್ ಬಗ್ಗೆ, ನೀವ್ ಸುತ್ತಾಡಿರೋ ಜಾಗಗಳ ಬಗ್ಗೆ, ನಿಮ್ ಜಗಳ, ಅಗ್ರಿಮೆಂಟ್ ಎಲ್ಲ ಹೇಳಿದ್ಲು. ಅಷ್ಟರ ಮದ್ವೆ ಆಗ್ತಾರೋ ಬಗ್ಗೆ ಹೇಳಿಲ್ವಾ? ಅಗ್ರಿಮೆಂಟ್ ಮುಗಿಯೋಕ್ಕಿಂತ ಮುಂಚೆನೆ ಯಾವನೋ ಶ್ರೀಮಂತ ಸಿಗ್ದ ಅಂತ ಮದ್ವೆ ಆಗ್ತಾ ಇದೀನಿ ಅಂತ ಹೇಳಿಲ್ವಾ? ರಾಮ್, ನಾಲ್ಗೆ ಇದೆ ಅಂತ ಬಾಯ್ಗೆ ಬಂದಾಗ ಮಾತಾಡ್ಬೇಡ. ನಿನಗ್ ಹೊಡೆಯೋ ಹಕ್ಕಿದ್ರೆ ನಿನ್ ಕೆನೆ ನಾಲ್ಕು ಬಾರಿಸ್ತಿದ್ದೆ. ಯಾರೋ ಸಿಕ್ತ, ಏನೋ ಹೇಳ್ದ ಅಂತ ನೀನ್ ಅದನ್ನೆಲ್ಲ ನಂಬ್ದೆ. ನೀನ್ ಮಂಗಳೂರಿನಲ್ಲಿ ಮೀಟ್ ಮಾಡಿದ್ಯಲ್ಲ, ಅವ್ನ್ ಸಪ್ನ ಮಾವ. ಅವನು ಅವಳನ್ನ ಇಷ್ಟ ಪಡ್ತಿದ್ದಾನೆ, ಆದ್ರೆ ಅವಳಿಗಿಷ್ಟ ಇಲ್ಲ. ವೆಲ್, ದಟ್ ಮೇಕ್ಸ್ ನೋ ಡಿಫರೆನ್ಸ್. ದಟ್ ಮೇಕ್ಸ್ ಆಲ್ ದ ಡಿಫರೆನ್ಸ್. ಭೂಮಿಗೂ ಆಕಾಶಕ್ಕೂ ಇರೋಷ್ಟೇ ವ್ಯತ್ಯಾಸ ಇದೆ. ನಿನಗೂ ಸಪ್ನಾಗೂ ತುಂಬಾ ಡಿಫರೆನ್ಸ್ ಇದೆ. ಅವಳು ನಿಂತರ ಅಲ್ಲ. ಅವಳು ಒಂದ್ ನಿಮಿಷನೂ ನಿನ್ನ ಮರ್ತಿರೋದಿಲ್ಲ. ಪ್ರತಿ ಕ್ಷಣನೂ ನಿನ್ ನೆನಪು, ನಿನ್ ಮಾತು, ನಿನಗೋಸ್ಕರ ಒಂದೊಂದು ಕ್ಷಣನೂ ಎಣಿಸ್ತಾ ಇದ್ದಾಳೆ. ನಿಮ್ ಅಗ್ರಿಮೆಂಟ್ ಯಾವಾಗ ಮುಗಿಯುತ್ತೆ ಹೇಳು? ಆ ಡೇಟ್ ಆದ್ರೂ ಗೊತ್ತಾ? ಹೇಳು. ಮಾರ್ಚ್ 19, 2005. ಅಂದ್ರೆ ನಾಳೆನೆ. ಆ ನಾಳೆಗೋಸ್ಕರ ನಿನ್ ದಾರಿ ಕಾಯ್ತಾ ಇದ್ದಾಳೆ ಸಪ್ನ. ಆದ್ರೆ ನೀನ್ ಎಷ್ಟು ಈಸಿಯಾಗಿ ಅವಳನ್ನ ಮರೆತು ನನ್ನನ್ ಮದುವೆ ಮಾಡ್ಕೋತಾ ಇದ್ಯಾ? ಸ್ನೇಹ, ಐ ಆಮ್ ಸಾರಿ. ಆವೇಶದಲ್ಲಿ ನಾನೇನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ಅದೇ ನನ್ ವೀಕ್ನೆಸ್. ಪ್ಲೀಸ್, ಈಗ ನೀನೇ ಹೇಳು, ನಾನೇನ್ ಮಾಡ್ಲಿ? ಟೈಮ್ ಆಯ್ತು, ಹೊರಡಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮಿಬ್ಬರ ಅದೃಷ್ಟನೂ ಚೆನ್ನಾಗಿದೆ. ಅಕಸ್ಮಾತ್ ನಮ್ಮ ಮದ್ವೆ ಆದ್ಮೇಲೆ ಈ ವಿಷಯ ಗೊತ್ತಾಗಿದ್ರೆ ಇಬ್ಬರ ಜೀವನನೂ ನರಕ ಆಗ್ತಾ ಇತ್ತು. ಸ್ನೇಹ, ನಿನ್ ಜೀವನ? ಈ ಜೀವನ ನನ್ಗೆ ಹೊಸದಲ್ಲ ರಾಮ್. ನೋವು ನನಗೆ ಅಭ್ಯಾಸ ಆಗಿದೆ. ಚಿಕ್ಕನ್ನಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡೆ. ಮದ್ವೆ ಆದ ಒಂದ್ ವಾರದಲ್ಲೇ ನನ್ ಗಂಡನ್ ಕಳ್ಕೊಂಡೆ. ಈಗ ಫ್ಲೈಟ್ ಟೈಮ್ ಆಯ್ತು, ಹೊರಡಿ. ಬರ್ಬೇಕಾದ್ರೆ ಸ್ವಪ್ನೇನವ್ರ ಹೇಳಿದ್ಲಾ? ಏನು ಹೇಳಿಲ್ಲ, ಆದ್ರೆ ಒಂದ್ ಕೊಟ್ಲು. ಅವಳು ಇಲ್ ಮುದ್ದು ಕೊಟ್ಲು, ಅದು ನನ್ಗೋಸ್ಕರ. ಆಮೇಲೆ ಇಲ್ ಮುದ್ದು ಕೊಟ್ಲು, ಅದು ನಿಮ್ಗೋಸ್ಕರ. ಸ್ನೇಹ, ನಿನ್ನ ಹಣೆಯಲ್ಲಿದ್ದ ಕುಂಕುಮ ಎಲ್ಲೇ? ಕರ್ಗೋಯ್ತಣ್ಣ. ಅಂದ್ರೆ ನಾನ್ ಕೇಳಿದ್ದೆಲ್ಲ ನಿಜನಾ? ಅವನು ಓಡ್ಹೋದ್ ವಿಷಯ ನಂಗ್ಯಾಕೆ ಹೇಳಿಲ್ಲ? ಹೇಳಿದ್ರೆ ನನ್ ಹಣೆ ಬರನ ಬದಲಾಯಿಸ್ತಾ ಇದ್ಯಾ? ಈ ಜನ್ಮದಲ್ಲಿ ಸುಮಂಗಲಿ ಆಗೋ ಭಾಗ್ಯ ನನ್ಗಿಲ್ಲ ಅಣ್ಣ. ಶೆಟ್ಟಿ. ಓ, ಏನ್ ಸರ್ ಇಷ್ಟೊತ್ತಲ್ಲಿ? ಅವನ್ ನನ್ನ ತಂಗಿಗೆ ಮೋಸ ಮಾಡಿದ್ದಾನೆ. ಅದು ಈ ಗೋಪಿನಾಥ್ ತಂಗಿಗೆ. ಯಾರು? ಯಾವ್ದೋ ಬಾರ್ಕೂರ್ ಹುಡುಗಿ ಅಂತೆ. ರಾಮ್ ತಾನೆ? ನಾಳೆ ಒಂದ್ ಬಾರ್ಕೂರ್ಗೆ ಬರ್ತಾ ಇದ್ದಾನೆ. ಅವ್ರಿಬ್ಬರನ್ನು ಸೇರೋದಕ್ ಬಿಡ್ಬೇಡ. ತಲೆ ಮೇಲೆ ತಲೆ ಬಿದ್ರು ಸರಿ, ಅವನ್ ಕೈ ಕಾಲ್ ಕತ್ತರಿಸಿ ಸಮುದ್ರಕ್ಕೆ. ಆ ರಾಮ್ ಫಿನಿಶ್ ಅನ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸಪ್ನಾ.
ಇದೇನ್ ಸಪ್ನ ಬೆಳಗ್ಗೆನೆ ಇಲ್ಲಿಗೆ ಎದ್ದು ಬಂದ್ಬಿಟ್ಟಿದ್ಯಾ? ನಾನು ಸೂರ್ಯಂಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕೆ ಇವತ್ತು ಸೂರ್ಯಗ್ರಹಣನ? ಇಷ್ಟ ದಿನ ಹಿಡಿದಿತ್ತು, ಇವತ್ತಿಗೆ ಬಿಟ್ಟು ಹೋಯ್ತು. ಈ ದಿನಕ್ಕೋಸ್ಕರನೇ ನಾನ್ ಕಾಯ್ತಾ ಇದ್ದೆ. ಈ ಕುದಲ್ಸು ಸೂರ್ಯಂಗೋಸ್ಕರ, ಹಾಗೇನೆ ನನ್ ರಾಮ್ಗೋಸ್ಕರ. ಒಂದ್ ವೇಳೆ ನಿನ್ ಸೂರ್ಯ ಬರ್ಲಿಲ್ಲ ಅಂದ್ರೆ ಈ ಅಮಾವಾಸ್ಯನ ಒಪ್ಕೋತಿಯ ಸಪ್ನ? ಸಪ್ನ, ನಿನ್ ಸೂರ್ಯ ಬಂದ್ಬಿಟ್ಟ, ನಿನ್ ರಾಮನೂ ಬರ್ತಾನೆ. ಇನ್ನೀ ಅಮಾವಾಸ್ಯೆಗೆ ಇಲ್ಲಿ ಕೆಲಸ ಇಲ್ಲ ಸಪ್ನ. ನಾನ್ ಬರ್ತೀನಿ ಸಪ್ನ. ಅಮ್ಮ, ನಿಮ್ ಮದ್ವೆ ನಿಂತೋಯ್ತಂತೆ. ನಿನಗ್ಯಾರು ಹೇಳಿದ್ದು? ಯಜಮಾನ್ರು ಹೇಳ್ತಾ ಇದ್ರು. ಯಾರ ಹತ್ರ? ಬಾರ್ಕೂರ್ ರಾಮ್ ಶೆಟ್ಟಿ ಅವ್ರ ಹತ್ರ ಫೋನಲ್ಲಿ ಹೇಳ್ತಾ ಇದ್ರು. ತುಂಬಾ ಕುಡ್ದಿದ್ರು. ಅವ್ರು ಈ ರೀತಿ ಕೋಪ ಮಾಡ್ಕೊಂಡಿದ್ದು ನಾನ್ ನೋಡೇ ಇಲ್ಲ. ನಮ್ ರಾಮ್ ಸರ್ನ ಕೊಂದೇ ಬಿಡು ಅಂತಿದ್ರು. ನೀನ್ ಮನುಷ್ಯನ, ಮೃಗನ, ಇಲ್ಲ ರಾಕ್ಷಸನ? ಇಲ್ಲ ಸ್ನೇಹ, ಇನ್ನೊಬ್ಬರ ಪ್ರಾಣ ತೆಗೆಯೋಷ್ಟು ಕೆಟ್ಟವನಲ್ಲ ನಾನು. ನೀನು ಮೋಸ ಮಾಡನಲ್ಲ ಅನ್ನೋ ಕೋಪದಲ್ಲಿ ನಾನು ಹಾಗೆ ನಡ್ಕೊಂಡೆ ಅಷ್ಟೇ. ಆ ರಾಮ್ ಶೆಟ್ಟಿ ನಂಬರ್ ಏನು? 56. ಹಲೋ, ರಾಮ್ ಶೆಟ್ಟಿ ಇದಾರಾ? ಇಲ್ಲ, ಅವರೆಲ್ಲ ಹೊರಗೋಗಿದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅವ್ರ ಸೆಲ್ ನಂಬರ್ ಕೊಡ್ತೀರಾ? ಸೆಲ್ ನಂಬರ್ ಇಲ್ವಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ? ಅದೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಹಲೋ, ನಿಮ್ ಪಕ್ಕದ ಮನೆಯಲ್ಲಿ ರಾಮ್ ಅಂತ ಇದಾರಲ್ಲ, ಅವ್ರ ಮನೆ ಫೋನ್ ಡೆಡ್ ಆಗಿದೆ. ಅವ್ರಿಗೊಂದು ವಿಷಯನ ಮರೀದೆ ಹೇಳ್ತೀರಾ? ಹಾ, ಹೇಳಮ್ಮ. ರಾಮ್ ಇಲ್ಲಿಂದ ಊರಿಗೆ ಬರ್ತಾ ಇದ್ದಾರೆ, ಆದ್ರೆ ಅವ್ರ ಜೀವಕ್ಕೆ ತುಂಬಾ ಅಪಾಯ ಇದೆ. ಅವ್ರಿಗೆ ಹುಷಾರಾಗಿರಕ್ ಹೇಳ್ತೀರಾ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಇದು ನನ್ ಕರ್ತವ್ಯಮ್ಮ. ಈಗ್ಲೇ ಹೋಗಿ ಹೇಳ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಹಾ, ಯಾರ್ದೆ ಫೋನು? ರಾಂಗ್ ನಂಬರ್. ರಾಮ್ ಆ ಗಯಾ. ಹಮಾರಾ ರಾಮ್ ಆ ಗಯಾ. ಅಚ್ಚಾ, ರಾಮ್ ಆ ಗಯಾ. ಎಕ್ಸ್ಕ್ಯೂಸ್ ಮೀ. ಮಗ ಬರ್ತಾ ಇದ್ದಾನೆ, ಎಲ್ರಿ ಹೋಗ್ತಾ ಇದ್ದೀರಾ? ಏ ಇರಯ್ಯ, ಪ್ರತಿ ಆಟ ಇವನೇ ಗೆಲ್ತಾನಲ್ಲ, ಹೇಗೆ ಕನ್ನಡಿ ಇಟ್ಬಿಟ್ಟಿದಾನ? ರಾಮ್ಜಿ ಆಯೇ, ನಮಸ್ತೆ ಜಿ. ಮೊದಲು ನಾನ್ ನಮಸ್ತೆ. ನಿಮಗೆ ಕೈ ಮುಗಿದು ನಮಸ್ಕಾರ ಮಾಡುತ್ತೇನೆ. ಹೇಗಿದ್ದೀರಾ? ಆರೋಗ್ಯನಾ? ಅರೆ, 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 ಅರೆ. ಮೊದಲು ಹಾಸೀನರಾಗಿ ಮಹಾಶಯರೇ. ರಾಮ್, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ಯಪ್ಪ. ನಾವ್ ಹಂಗೆ. ಅಪ್ಪ ಎಲ್ಲಿ? ಅಪ್ಪ ಒಳಗಡೆ ಇದೆ. ಎಲ್ಲಿ? ಬಾತ್ರೂಮ್ ಅಲ್ಲಿ ಇದಾರಾ? ನಿನಗೆ ಯಾಕೆ ಗೊತ್ತಾಯ್ತು? ನಮ್ಗ್ ಗೊತ್ತು ಸ್ವಾಮಿ. ನನಗ್ ಮುಖ ತೋರ್ಸಕ್ ನಾಚಿಕೆ ಪಟ್ಕೊಂಡು ಒಳಗ್ ಸೇರ್ಕೊಂಡ್ಬಿಟ್ಟಿರ್ಬೇಕು. ಅದಿರ್ಲಿ, ನನಗೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆ. ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಬರ್ಲಾ? ಓಕೆ, ಓಕೆನಾ? ಓಕೆ. ಡಬ್ಬಲ್ ಓಕೆ. ಒಂದೇ ವರ್ಷದಲ್ಲಿ ಕನ್ನಡ ಪಂಡಿತ ಆಗ್ಬಿಟ್ಟಿದ್ದಾನೆ. ಅವ್ರ ಅಪ್ಪನಿಗೆ ಕನ್ನಡ ಬರಲ್ಲ, ಇದು ಬರಲ್ಲ, ಎಲೆ ಕಲ್ಸೋದ್ ರಾಮ್ ಎಲ್ಲೋದ್ನೆ? ಅಲ್ಲಯ್ಯ, ಏನ್ರಯ್ಯ ನೀವು? ಮಗ ಬರ್ತಾನೆ ಅಂತ ಅಪ್ಪ ಒಳಗೋಗ್ ಬಚ್ಚಿಟ್ಕೋತಾನೆ, ಅಪ್ಪ ಬರ್ತಾನೆ ಅಂತ ಮಗ ಹೊರಗೋಗ್ ಬಚ್ಚಿಟ್ಕೋತಾನೆ. ಏನ್ ಇಬ್ರು ಕಣ್ಣ ಮುಚ್ಚಲ್ಲ ಆಟ ಆಡ್ತೀರಾ ನೀವು? ಹೋಗ್ಬಿಟ್ನಾ? ಕಣಿ ಕೇಳು. ಜಗನ್ನಾಥ್ ಜಿ, ಹ್ಮ್. ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಸರಿಯಾಗಿ ನಡ್ಕೊಂಡು ಗೆದ್ದು ಬಿಟ್ಟ. ಓ, ಅದಕ್ಕೆ ಸ್ವೀಟ್ ತರೋಣ ಅಂತ ಹೋಗಿದ್ದೆ. ಆಯ್ಸಿ. ಅವನಿಗೆ ಮಾತ್ರನಾ? ನಮಗಿಲ್ವಾ ಸ್ವೀಟು? ತಗೊಳಯ್ಯ, ಮಜಾ ಮಾಡು. ಸ್ವೀಟ್ ಏನೋ ಕೊಟ್ಟು ಬಿಟ್ಟ, ಆದ್ರೆ ಮೈ ತುಂಬಾ ಶುಗರ್ ಇದೆಯೇ, ತಿನ್ನಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ.